ಬೆಂಗಳೂರಿನಲ್ಲಿ ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ಆಗಿದೆ. ಈಗ ಗಂಡ ಎಸ್ಕೇಪ್ ಆಗಿದ್ದಾನೆ. ಗೌಸಿಯಾ ಕೊಲೆ ಮಾಡಿ ಇಮ್ರಾನ್ ಎಸ್ಕೇಪ್ ಆಗಿದ್ದಾನೆ. ಚಂದ್ರ ಲೇಔಟ್ ಪೊಲೀಸರಿಂದ ಇಮ್ರಾನ್ಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ವೇಲಿಂದ ಕತ್ತನ್ನು ಹಿಸುಕಿ ಕೊಲೆ ಮಾಡಿ ಆತ ಪರಾರಿಯಾಗಿದ್ದಾನೆ. ಇಮ್ರಾನ್ ಕೊಲೆ ಮಾಡಿ ಆತ ಎಸ್ಕೇಪ್ ಆಗಿರುವಂಥ ಆರೋಪಿ. ಶುಕ್ರವಾರ ಕೊಲೆ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಇದರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಪತ್ನಿಯ ಮೇಲೆ ಆತನಿಗೆ ಏನೋ ಅನುಮಾನ ಇತ್ತಂತೆ. ಪತ್ನಿಯ ಮೇಲೆ ಸುಮ್ಮನೆ ಅನುಮಾನವನ್ನು ಆವಾಗವಾಗ ಅನುಮಾನದಿಂದ ಪ್ರತಿದಿನ ಜಗಳ ಆಡ್ತಿದ್ದಂತೆ ಈತ. ಇದೇ ವಿಚಾರವಾಗಿ ಆ ಪತ್ನಿ ಗೌಸಿಯ ಜೊತೆ ಪದೇ ಪದೇ ಈತ ಗಲಾಟೆ ಮಾಡ್ತಾ ಇದ್ದ. ಶುಕ್ರವಾರ ಆ ವೇಲಿಂದ ಕತ್ತು ಬಿಗಿದು ಹತ್ಯೆ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 4 ವರ್ಷದ ಮಗು ಕೂಡ ಇದೆ. ಆ ಮಗುವಿನ ಜೊತೆಗೆ ಆತ ಎಸ್ಕೇಪ್ ಆಗಿದ್ದಾನೆ. ಅಲ್ಲಿರುವಂಥ ಗಂಗೋಡಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಫ್ಯಾಬ್ರಿಕ್ ಕೆಲಸವನ್ನು ಮಾಡಿಕೊಂಡಿದ್ದ ಈ ಆರೋಪಿ ಇಮ್ರಾನ್ ಕೊಲೆ ಮಾಡಿ ಈಗ ಎಸ್ಕೇಪ್ ಆಗಿದ್ದಾನೆ. ಆತನ ತನಿಖೆ ಅಂದರೆ ಆತನ ಹುಡುಕಾಟಕ್ಕಾಗಿ ಪೊಲೀಸರು ಮುಂದುವರಿಸಿದ್ದಾರೆ. ದಿನ ಶುಕ್ರವಾರದ ರಾತ್ರಿ ಅಂದು ಈ ನಮ್ಮ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿದೆ. ಇದೇನೆಂದರೆ ಗಂಡ ತನ್ನ ಹೆಂಡತಿನ ಸಾಯಿಸ್ತಾನೆ. ಈ ಗಂಡ ಇಮ್ರಾನ್ ಖಾನ್ ಅಂತ ಹೇಳಿ ಸುಮಾರು 37 ವರ್ಷ ಮತ್ತು ಹೆಂಡತಿ ಗೌಸಿಯಾ ಅಂತ ಹೇಳಿ ಸುಮಾರು 33 ವರ್ಷ. ಈಕೆಗೂ ಆತನಿಗೂ ಸಾಕಷ್ಟು ಜಗಳಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇತ್ತು ಅಂತ ತಿಳಿದು ಬಂದಿದೆ. ಸೊ ಅವ್ರಿಗೆ ಒಂದು 4 ವರ್ಷದ ಒಂದು ಮಗು ಇರ್ತದೆ. ಇಬ್ಬರು ಕೂಡ ರಿಲೇಟಿವ್ಸೇ, ಹತ್ತಿರದ ರಿಲೇಟಿವ್ಸು ಮದುವೆ ಆಗಿರ್ತಾರೆ. ಎಲ್ಲ ರಿಲೇಟಿವ್ಸ್ ಎಲ್ಲ ಸೇರಿ ಅವ್ರನ್ನ ಇಬ್ಬರದ್ದು ಮದುವೆ ಮಾಡಿರ್ತಾರೆ. ಆತನಿಗೆ ಆಕೆಯ ಕ್ಯಾರೆಕ್ಟರ್ ಮೇಲೆ ಡೌಟ್ ಇತ್ತು ಅಂತ ನಮಗೆ ಸದ್ಯಕ್ಕೆ ತಿಳಿದು ಬಂದಿದೆ. ಸೊ ಈ ವಿಚಾರದಲ್ಲಿ ಆಕೆ ಮಲಗಿದ್ದಾಗ ಆಕೆಗೆ ಒಂದು ವೇಲನ್ನು ತಗೊಂಡು ಆಕೆಗೆ ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಆಕೆನ ಸಾಯಿಸಿ ಓಡೋಗ್ತಾನೆ. ಇಷ್ಟು ನಮಗೆ ತಿಳಿದು ಬಂದಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಯಾವ ವಿಚಾರಕ್ಕಾಗಿ ಈ ರೀತಿಯಾಗಿ ಕೊಲೆ ಆಯಿತು ಅಂತ ಹೇಳಿ? ಹೇಮಕುಮಾರ್, ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಶುಕ್ರವಾರ ನಡೆದಿರುವಂತಹ ಕೊಲೆ ಇದು. ಪ್ರಮುಖವಾಗಿ ಇಮ್ರಾನ್ ಎಂಬಾತ ಆತನ ಪತ್ನಿ ಗೌಸಿಯಾ ಏನಿದ್ದಾಳೆ, ಈಕೆಯನ್ನ ಹತ್ಯೆ ಮಾಡಿ ಎಸ್ಕೇಪ್ ಕೂಡ ಆಗಿರುವಂಥದ್ದು. ಈತ ಅನೇಕ ದಿನಗಳಿಂದಲೂ ಕೂಡ ಪತ್ನಿ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ಆಕೆಯ ಶೀಲದ ಮೇಲೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಗಲಾಟೆ ಕೂಡ ಆಗಿರುತ್ತೆ. ಕುಟುಂಬಸ್ಥರು ಕೂಡ ಮತ್ತು ಫ್ಯಾಮಿಲಿಯವರು ಕೂಡ ಅನೇಕ ಬಾರಿ ಇವರಿಗೆ ಬುದ್ಧಿವಾದವನ್ನ ಹೇಳಿರ್ತಾರೆ. ಆದ್ರೆ ಇಷ್ಟಾದ್ರೂ ಕೂಡ ಈ ಇಮ್ರಾನ್ಗೆ ಸಾಕಷ್ಟು ಡೌಟ್ ಕೂಡ ಇರುತ್ತೆ ಆಕೆಯ ಮೇಲೆ. ಹೀಗಾಗಿ ಶುಕ್ರವಾರ ಹಿಂದಿನಂತೆ ಈತ ಗೌಸಿಯಾ ಜೊತೆ ಜಗಳವನ್ನ ತೆಗೆದಿರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಂದು ವೇಲನ್ನ ತೆಗೆದುಕೊಂಡು ಆಕೆಯ ಕತ್ತನ್ನ ಬಿಗಿದು ಈತ ಕೊಲೆ ಮಾಡಿರುವಂಥದ್ದು. ಇನ್ನು ಇವರಿಗೆ 4 ವರ್ಷದ ಮಗು ಕೂಡ ಇರುತ್ತೆ. ಆ 4 ವರ್ಷದ ಮಗುವನ್ನ ಕರೆದುಕೊಂಡು ಈತ ಎಸ್ಕೇಪ್ ಕೂಡ ಆಗಿರುವಂಥದ್ದು. ಇನ್ನು ಪ್ರಕರಣ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯಕ್ಕಂತೂ ಈತ ಫ್ಯಾಬ್ರಿಕ್ ಕೆಲಸ ಮಾಡ್ಕೊಂಡಿರ್ತಾನೆ. ಇನ್ನು ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆತನ ಸಹೋದ್ಯೋಗಿಗಳಿಗೂ ಕೂಡ ಇದಾದ್ಮೇಲೆ ಕರೆಯನ್ನು ಮಾಡಿದಂತೆ ಅವರಿಂದಲೂ ಕೂಡ ಒಂದಿಷ್ಟು ಹಣವನ್ನ ಪಡೆದುಕೊಂಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯಕ್ಕೆ ಗೌಸಿಯಾ ಸಹೋದರ ಮನೆ ಬಳಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂತೆ. ಸದ್ಯಕ್ಕೆ ಪ್ರಕರಣವನ್ನ ಅಧಿಕಾರಿಗಳು ದಾಖಲು ಮಾಡಿಕೊಂಡಿದ್ದಾರೆ. ಈತ ಎಸ್ಕೇಪ್ ಆಗಿದ್ದಾನಲ್ಲ, ಈತನ ಹುಡುಕಾಟದಲ್ಲೂ ಕೂಡ ಈಗ ತೊಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಶೀಲವನ್ನ ಶಂಕಿಸಿ ಪತ್ನಿಯನ್ನ ಈ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡಿ ಗಂಡ ಮಗುವಿನೊಂದಿಗೆ ಎಸ್ಕೇಪ್ ಆಗಿರುವಂತದ್ದು. ಇನ್ನು ಈ ಒಂದು ಪ್ರಕರಣದಲ್ಲಿ ಬೇರೆ ಏನೆಲ್ಲ ಈತ ಮತ್ತೇನಾದ್ರೂ ಕೂಡ ಈಕೆ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ದ ಮತ್ತು ಈತನ ಹಿನ್ನೆಲೆ ಏನು ಮತ್ತು ಈತ ಎಷ್ಟು ದಿವಸದಿಂದ ಈ ರೀತಿ ಗಲಾಟೆ ಮಾಡ್ತಾ ಇದೆ, ಎಲ್ಲಾ ರೀತಿಯಾದಂತಹ ಒಂದು ತನಿಖೆಯನ್ನ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು. ಈಗ ಸದ್ಯಕ್ಕಂತೂ ಎಸ್ಕೇಪ್ ಆಗಿರುವಂತಹ ಈತನ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆತನ ಹುಡುಕಾಟದಲ್ಲಿ ತೊಡ್ಕೊಂಡಿದ್ದಾರೆ. ಆತನನ್ನ ಅತಿ ಶೀಘ್ರದಲ್ಲಿ ಬಂಧಿಸುವಂತಹ ಒಂದು ವಿಶ್ವಾಸವನ್ನು ಕೂಡ ಪೊಲೀಸ್ ಇಟ್ಕೊಂಡಿರುವಂತದ್ದು. ಸಂಪತ್, ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.